ಇವತ್ತು ಜಸ್ಟ್ ಎದ್ದೆ. ಗುಡ್ ಮಾರ್ನಿಂಗ್. ಈ ಸ್ಯಾಟರ್ಡೇಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಈಗ ಒಂದು 9:45 ಆಗಿದೆ. ಈಗ ಎದ್ದೋಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಮನೆ ಕೆಲಸ ಮಾಡಬೇಕು. ಈಗ ಅಡುಗೆ ಮನೆ ಮತ್ತು ಹಾಲ್ ಕ್ಲೀನ್ ಮಾಡಾಯಿತು. ನೆಕ್ಸ್ಟ್ ನಾನು ರೂಮ್ ಕ್ಲೀನ್ ಮಾಡಬೇಕು ಅಷ್ಟೇ. ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ರೂಮೆಲ್ಲ ಕ್ಲೀನ್ ಮಾಡಾಯಿತು. ಮನೆಯೆಲ್ಲ ಹಾಲು, ರೂಮು, ಕಿಚನ್ ಎಲ್ಲ ಕ್ಲೀನ್ ಮಾಡಾಯಿತು. ಇವಾಗ ಗೀಝರ್ ಆನ್ ಮಾಡ್ತಾಯಿದ್ದೀನಿ. ಗೀಝರ್ ಆನ್ ಮಾಡಿ ಅದೆಲ್ಲ ನೀರು ಕಾಯೋಷ್ಟರಲ್ಲಿ ಹೋಗಿ ಸ್ವಲ್ಪ ಬಟ್ಟೆ ಒಗೆದಿದೆ, ಅದನ್ನು ಒಗಿಬೇಕು. ವಾಷಿಂಗ್ ಮಿಷಿನ್ ನೀರು ತಿನ್ನಿಸ್ತಾ ಇದ್ದೀನಿ. ಅಷ್ಟು ಬಟ್ಟೆ ಹಾಕ್ಬಿಡ್ತೀನಿ. ಅಷ್ಟರಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಒಂದು ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು. ಎಲ್ಲ ವಾಶ್ಗಾಗಿ ಈಗ ಸ್ನಾನಕ್ಕೆ ಹೋಗ್ತಾಯಿದ್ದೀನಿ. ಸೊ ಸ್ನಾನ ಮಾಡ್ಕೊಂಡು ಸಿಗ್ತೀನಿ. ಸ್ವಲ್ಪ ಹೊರಗಡೆ ಕೆಲಸ ಇದೆ. ಏನು ಕೆಲಸ ಅಂತ ನಿಮ್ಗೆ ತೋರಿಸ್ತೀನಿ. ಈಗ ತಾನೇ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ. ಸೊ ಇವಾಗ ಆ್ಯಸ್ ಯೂಶುವಲ್ ಸ್ಕಿನ್ ಕೇರ್ ಮಾಡಿ ಆಮೇಲೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು. ಏನು ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ. ನೋಡೋಣ ಏನು ಐಟಮ್ಸ್ ಇರುತ್ತೆ ಅದ್ರ ಮೇಲೆ. ನೀವೇನೇ ಸ್ಕಿನ್ ಕೇರ್ ಅಪ್ಲೈ ಮಾಡಿದ್ರು ಅದನ್ನು ಫೇಸ್ ಮತ್ತು ನೆಕ್ ಎರಡಕ್ಕೂ ಅಪ್ಲೈ ಮಾಡಿ. ಇಲ್ಲಾಂದರೆ ಈ ಸ್ಕಿನ್ ಕೂಡ ಸೆನ್ಸಿಟಿವ್ ಇರುತ್ತೆ. ಸೊ ಡಿಫ್ರೆನ್ಸ್ ಆಗುತ್ತೆ. ಈಗ ಇಲ್ಲಿ ಮಾತ್ರ ಟ್ಯಾನ್ ಆಗೋದು, ಫೇಸ್ ಮಾತ್ರ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಿದರೆ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಮಾಯ್ಶ್ಚರೈಸರ್ ಸ್ವಲ್ಪ ಜಾಸ್ತಿನೇ ಹಚ್ಚಿ. ಮಾಯ್ಶ್ಚರೈಸರ್ ಚೆನ್ನಾಗಿ ಅನಿಸುತ್ತೆ. ಸ್ಕಿನ್ ಸಾಫ್ಟಾಗಿ. ನಾನು ಲಿಪ್ಸ್ ಕೂಡ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಬಂದರೆ ಅಥವಾ ಸ್ನಾನ ಮಾಡ್ಕೊಬಂದಾಗ ಅದೇ ಫೇಸ್ ವಾಶ್ ಮಾಡಿದರೆ ವಾಟರ್ನ ನಾನು ಟವಲಲ್ಲೆಲ್ಲ ಒರೆಸಲ್ಲ, ಹಾಗೇ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಸುಮ್ಮನೆ ಈ ಕ್ಲಾತೆಲ್ಲ ಇವಾಗ ನಾವು ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಈಗ ಬಾಡಿನೂ ಅದರಲ್ಲೇ ಒರೆಸಿರ್ತಾರೆ, ಆಮೇಲೆ ಅದೇ ಟವಲಲ್ಲಿ ಫೇಸ್ ಕೂಡ ಒರೆಸೋದು. ಇಲ್ಲಾಂದರೆ ಬೆಟರ್ ಅಂದರೆ ನೀವು ಸಪ್ರೇಟ್ ನ್ಯಾಪ್ಕಿನ್ ಅಥವಾ ಟವಲ್ ಇಟ್ಕೊಬಿಟ್ರೆ ಒಳ್ಳೆಯದು. ಇಲ್ಲ ಒಂದು 2 ಮಿನಿಟ್ಸ್ ಒಳಗೆಲ್ಲ ಡ್ರೈ ಆಗಿಬಿಡುತ್ತೆ ಸ್ಕಿನ್ನು. ಸೊ ಈಗ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾಯಿದ್ದೀನಿ. ಸನ್ಸ್ಕ್ರೀನ್ ಅಂತೂ ವೆರಿ ಇಂಪಾರ್ಟೆಂಟ್. ನೀವು ಮನೇಲಿದ್ರೂ ಕೂಡ ಸನ್ಸ್ಕ್ರೀನ್ ಅಪ್ಲೈ ಮಾಡಿ, ಹೊರಗಡೆ ಹೋದರೂ ಸನ್ಸ್ಕ್ರೀನ್ ಅಪ್ಲೈ ಮಾಡಿ. ಅದರಲ್ಲೂ ತುಂಬ ಬಿಸಿಲಿದಾಗ ನೀವು ಹೊರಗಡೆ ಹೋಗ್ತಾ ಇದ್ದೀರಾ ಅಂತ ಅಂದಾಗ ಲೈಕ್ ಒಂದು 2 ಅವರ್ಸ್ಗಾದರೂ ಸನ್ಸ್ಕ್ರೀನ ಅಪ್ಲೈ ಮಾಡಿ ಮರಿಬೇಡಿ. ಬಿಕಾಸ್ ಸ್ಕಿನ್ ಏಜ್ನಿಂಗ್, ಸ್ಕಿನ್ ಟ್ಯಾನ್ ಎಲ್ಲ ಆಗುತ್ತೆ. ಇವಾಗ ಸದ್ಯಕ್ಕೆ ನಿಮ್ಮ ಸ್ಕಿನ್ ಚೆನ್ನಾಗಿದ್ರೂ ಲೈಕ್ ಏಜ್ ಆಗ್ತಾ ನಿಮ್ಮ ಸ್ಕಿನ್ನು ಸ್ವಲ್ಪ ಹಾಳಾಗುತ್ತೆ. ಸೊ ಇವಾಗಿನ ನೀವೇನು ಮಾಡ್ತೀರೋ ಆಗ ನಿಮ್ಮ ಸ್ಕಿನ್ ಇರುತ್ತೆ ಅಷ್ಟೇ. ಇಷ್ಟೇ ಸ್ಕಿನ್ ಕೇರ್.
ಸೆರಮ್ ಮಾಯ್ಶ್ಚರೈಸರ್, ಸೆರಮ್ ನೋಡಿ, ಸ್ಕಿನ್ ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಸೊ ಮಾಯ್ಶ್ಚರೈಸರ್ ತುಂಬ 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 ಇಂಪಾರ್ಟೆಂಟ್. ತಲೆಗೆ ಎಣ್ಣೆ ಹಾಕಬೇಕು. ಇವತ್ತು ಸ್ಯಾಟರ್ಡೆ ಅಲ್ಲ, ಸಂಡೇ ಅವು ಹಾಕ್ಕೊಂಡು ಕೆಲಸನ ಮಾಡ್ತೀನಿ. ಸೊ ಹಾಗೆ ಕೂದಲನ್ನ ಎತ್ತಿ ಕಟ್ಟಿಬಿಟ್ಟು ಊಟಿಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿನ್ನೋಣ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಡೈಲಿ ಆಫೀಸಿಗೆ ಬೇಗ ಹೋಗಿ ಬೇಗ ತಿಂತೀವಲ್ವ ತಿಂಡಿನ. ಮನೆಯಲ್ಲಿದ್ದರೆ ಈ ಥರ ಏನೋ ಕೆಲಸ ಅದು ಇದು ಮಾಡಿಕೊಂಡು ಲೇಟ್ ಆಗಿಬಿಡುತ್ತೆ. ಏನೂ ಐಟಮ್ಸ್ ಇರಲಿಲ್ಲ, ಅದಕ್ಕೋಸ್ಕರ ಇವಾಗ ಮ್ಯಾಗಿ ಇತ್ತು, ಮ್ಯಾಗಿ ಮಾಡ್ಕೊಂಡಿದ್ದೀನಿ. ಮ್ಯಾಗಿ ಮಾಡ್ತಾ ಅವತ್ತಿಂದ ಸೀರಿಯಲ್ ನೋಡಿರಲಿಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ. ಸರಿ, ಇವಾಗ ತಿಂಡಿ ತಿನ್ನೋಣ. ಈಗ ಸಂಜೆ 5 o'clock ಆಗಿದೆ. ಇಲ್ಲೇ ಮನೆ ಹತ್ರ ಏನಾರು ಹೋಗಿ ಸ್ನ್ಯಾಕ್ಸ್ ಏನಾರು ತಿನ್ಕೊಬರೋಣ ಅನಿಸ್ತಿತ್ತು. ಯಾಕೋ ಕ್ರೇವಿಂಗ್ ಆಗ್ತಿತ್ತು. ಮಿಸಿಸಿಪಿ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ಮತ್ತು ಇಲ್ಲೇನು ಜಾಸ್ತಿ ಪ್ರೈಸ್ ಕೂಡ ಇಲ್ಲ. ಸೊ ಅಲ್ಲೋಗಿ ತಿನ್ನೋಣ ಅಂತ ಹೋಗಿ ಬಂದಿದ್ದೀನಿ. ಈಗ ಅಲ್ಲೋಗಿ ಮಿಸಿಸಿಪಿ ತಿನ್ಕೊಂಡು ಬಂದೆ. ಫುಲ್ಲು ಬೋರ್ ಆಗ್ತಿದೆ. ಇವಾಗಷ್ಟು 6 o'clock ಆಲ್ರೆಡಿ. ಸ್ಯಾಟರ್ಡೇ ಇನ್ನೇನೋ ಮುಗ್ದೇ ಹೋಗ್ತಿದೆ. ನಾಳೆ ಸಂಡೇ, ಸ್ವಲ್ಪ ಬೆಳಿಗ್ಗೆ ಖುಷಿಯಾಗಿರುತ್ತೆ. ಆಮೇಲೆ ಹೋಗ್ತಾ 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 ಅಯ್ಯೋ ನಾಳೆ ಮತ್ತೆ ಆಫೀಸಿಗೆ ಹೋಗ್ಬೇಕಲ್ಲಪ್ಪ ಅಂತ ಬೇಜಾರಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವತ್ತೇನೋ ಸ್ವಲ್ಪ ಕೆಲಸ ಇತ್ತು, ಆ್ಯಕ್ಚುಲಿ ಆಚೆ ಹೋಗಬೇಕಿತ್ತು, ಬಟ್ ಆಗಲೇ ಇಲ್ಲ ಕೆಲಸ. ನಾಳೆ ಈಗಲೂ ನಮ್ಮ ಅಪ್ಪ ಅಮ್ಮ ಬರ್ತಾರೆ, ಆವಾಗ ನೋಡ್ಕೋಬೇಕು. ಏನು ಮಾಡೋದಂತ ಗೊತ್ತಿಲ್ಲ. ಇವಾಗ ಸುಮ್ಮನೆ ಕೂತಿದ್ದೀನಿ, ಹಾಗೆ TV ಸೀರಿಯಲ್ ನೋಡಿಕೊಂಡು. ಬೋರ್ ಆಗ್ತಿದೆ. ಇಲ್ಲ ಏನಾದ್ರು ಕ್ರಾಫ್ಟ್ ಮಾಡ್ತೀನಿ, ನೋಡೋಣ. ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಸೊ ಅದಕ್ಕೆ ಡಿನ್ನರೆಲ್ಲ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಈಗ ಹಾಗೆ ಸುಮ್ಮನೆ ಮನೆ ಒಳಗೇ ವಾಕಿಂಗ್ ಮಾಡ್ತಾಯಿದ್ದೆ. 20 minutes ವಾಕಿಂಗ್ ಮಾಡಿ, ಯಾಕೋ ಹೊಟ್ಟೆಲ್ಲ ಒಂಥರ ಆಗ್ತಿತ್ತು. ಸೊ ಅದಕ್ಕೆ 20 minutes ವಾಕಿಂಗ್ ಮಾಡಿದೆ. ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. 10:30 ಆಗಿದೆ ಟೈಮು. ಹೇಗಿರೋ ನಾಳೆ ಸಂಡೇ ಅಲ್ವಾ, ಸೊ ನಾಳೆ ಬೆಳಗ್ಗೆನೂ ಕೂಡ ಸ್ವಲ್ಪ ಲೇಟಾಗಿ ಹೇಳ್ತೀನಿ. ಈಗ ನೈಟ್ ಸ್ಕಿನ್ ಕೇರ್ ಮಾಡಿ ಮಲಗೋದು. ಈ ಪರ್ಸ್ ನೋಡಿದ್ರೆ ಏನು ಇಷ್ಟಿದೆ ಅಂತ ಅನ್ಸುತ್ತೆ, ಬಟ್ ಇದರಲ್ಲಿ ಏನೇನೋ ಇದೆ. ಅದೆಲ್ಲ ಏನು ಯೂಸ್ ಮಾಡೋದು ನಿಮ್ಗೆ ಆಬ್ವಿಯಸ್ಸಾಗಿ ಗೊತ್ತಿರೋದು ಆಲ್ರೆಡಿ. ಸೇರಮ್ ಆ್ಯಕ್ಚುಲಿ ನಾನು ಡಿಫ್ರೆಂಟ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇರ್ತೀನಿ. ಸನ್ಸ್ಕ್ರೀನಲ್ಲಿ ಇದುವರೆಗೂ ಆಲ್ಮೋಸ್ಟ್ ಒಂದು 10 types ಆಫ್ ಸನ್ಸ್ಕ್ರೀನ್ಸ್ ಯೂಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಅದನ್ನು ವೀಡಿಯೋ ಮಾಡ್ತೀನಿ, ಲೈಕ್ ಯಾವುದು ಬೆಸ್ಟ್ ಸನ್ಸ್ಕ್ರೀನ್ ಅಂತ. ಬಟ್ ನಾನು ತೋರಿಸ್ಬೇಕಂದ್ರೆ ನನ್ನ ಹತ್ರ ಎಲ್ಲ ಟೈಪ್ ಆಫ್ ಸನ್ಸ್ಕ್ರೀನ್ ತರಿಸ್ಬೇಕು. ನಾನು ಪ್ರತಿ ಸತಿನೂ ಒಂದೊಂದು ಟೈಪ್ ಆಫ್ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಆ್ಯಂಡ್ ಸೆರಮ್ಸು ಅಷ್ಟೇ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಯೂಸ್ ಮಾಡಿದ್ದೀನಿ. ಯಾವ್ದು ಚೆನ್ನಾಗಿರುತ್ತೆ, ಯಾವ್ದು ವರ್ಕ್ ಆಗುತ್ತೆ ಅದನ್ನು ನಿಮ್ಗೆ ಹೇಳ್ತೀನಿ. ಸೊ ಸೆರಮ್ ಆಯಿತು, ನೆಕ್ ಕೂಡ ಅಪ್ಲೈ ಮಾಡಿ ನೈಟ್ ಸ್ವಲ್ಪ ಜಾಸ್ತಿ ಮಾಯ್ಶ್ಚರೈಸರ್ ಹಾಕಿ ಮಲಗ್ತೀನಿ. ಸೊ ದಟ್ ಬೆಳಗ್ಗೆ ಎದ್ದಾಗ ಅದೊಂದು ಸಾಫ್ಟ್ನೆಸ್ ಇರುತ್ತೆ ಸ್ಕಿನ್ ಅಂತ. ಲೈಟ್ ಸ್ವಲ್ಪ ಡಿಮ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಬೇರೆ ಜಾಗದಲ್ಲಿ ಫೋನ್ ಇಟ್ಟು ವೀಡಿಯೋ ಮಾಡೋದಕ್ಕೆ ಏನು ಚಾರ್ಜ್ ಇಲ್ಲ ಫೋನಲ್ಲಿ. ಸೊ ಚಾರ್ಜಿಂಗ್ ಪಾಯಿಂಟ್ ಹತ್ರನೇ ಇಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ, ಯಾಕಂದರೆ ಇವಾಗ ಮಲ್ಕೋಬೇಕು. ಇಲ್ಲ ಅಂದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಮಾಡ್ತಾಯಿದ್ದೆ. ತುಂಬ ರಫಾಗಿ ಮಾಡಬೇಡಿ, ಲೈಕ್ ಸಾಫ್ಟಾಗಿ ಹ್ಯಾಂಡಲ್ ಮಾಡಿ ಸ್ಕಿನ್ನ. ಫೇಸ್ ವಾಶ್ ಯೂಸ್ ಮಾಡುವಾಗಲೂ ಅಷ್ಟೇ ತುಂಬ ರಫಾಗಿ ಫೇಸ್ನ ರಬ್ ಮಾಡಬೇಡಿ, ಸಾಫ್ಟಾಗಿ ಮಾಡಿ. ನೀವು ಎಷ್ಟು ಸಾಫ್ಟಾಗಿ ಹ್ಯಾಂಡಲ್ ಮಾಡ್ತೀರೋ ಅಷ್ಟು ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ನನಗೂ ಏನು ಸ್ಕಿನ್ ಕೇರ್ ಬಗ್ಗೆ ತುಂಬ ಗೊತ್ತಂತಲ್ಲ, ಬಟ್ ಅಲ್ಲಿ ಇಲ್ಲಿ ನೋಡಿ ಕಲಿತು ಸ್ವಲ್ಪ ಓದಿ ತಿಳ್ಕೊಂಡು
ಒಂದಷ್ಟು ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ, ಒಂದಷ್ಟು ವರ್ಕ್ ಆಗಿದೆ, ಒಂದಷ್ಟು ಸೈಡ್ ಎಫೆಕ್ಟ್ಸ್ ಕೂಡ ಆಗಿದೆ. ನಾನೇನು ವೀಡಿಯೋಗೆ ಅಂತಲೇ ಪ್ರಾಡಕ್ಟ್ಸ್ನ ಯೂಸ್ ಮಾಡಲ್ಲ, ಸುಮ್ಮನೆ ನಾನು ಇವಾಗಲ್ಲ, ನಾನು ತುಂಬ ಆಲ್ರೆಡಿ ಒಂದು 4-5 ಇಯರ್ಸಿಂದ ಅದೇ ಥರ ಲೈಕ್ ಮೇಕಪ್ ಎಲ್ಲ ಟ್ರೈ ಮಾಡಲ್ಲ, ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಯಾವ್ದು ಚೆನ್ನಾಗಿದೆ ಯಾವುದಿಲ್ಲ ಅಂತ ಅದ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಕೂಡ ಇಲ್ಲ. ಬಟ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಈ ಮಾಯಿಶ್ಚರೈಸರ್, ಸೆರಮ್ಸ್, ಸನ್ಸ್ಕ್ರೀನ್ಸ್ ಇದನ್ನು ತುಂಬ ಯೂಸ್ ಮಾಡ್ತೀವಿ. ಬಟ್ ನನಗೆ ಇದು ಅಂಡರ್ ಐ ಕ್ರೀಮ್ ಇದುವರೆಗೂ ಯಾವುದೂ ವರ್ಕ್ ಆಗಿಲ್ಲ. ನಂಗೆ ಡಾರ್ಕ್ ಸರ್ಕಲ್ಸ್ ಇದೆ, ತುಂಬ ಚಿಕ್ಕ ವಯಸ್ಸಿಂದ ಡಾರ್ಕ್ ಸರ್ಕಲ್ಸ್ ಇದೆ. ಬಟ್ ಅದನ್ನು ಹೋಗಿಸ್ಕೋಬೇಕಂದ್ರೆ ತುಂಬ ಥರ ಕ್ರೀಮ್ಸ್ ಯೂಸ್ ಮಾಡಿದ್ದೀನಿ, ಯಾವುದೂ ವರ್ಕ್ ಆಗಿಲ್ಲ ಇದುವರೆಗೂ. ಗೊತ್ತಿಲ್ಲ, ಮೇ ಬಿ ಫ್ಯೂಚರಲ್ಲಿ ಅಥವಾ ನೆಕ್ಸ್ಟ್ ಯಾವ್ದಾದ್ರು ಚೆನ್ನಾಗಿರೋ ಏನಂತಾರೆ ಅಂಡರ್ ಐ ಕ್ರೀಮ್ ಸಿಗ್ಬೋದೇನೋ, ಗೊತ್ತಿಲ್ಲ. ಸೊ ಎಷ್ಟೇ ಹೆಲ್ದಿಯಾಗಿ ತಿನ್ಬೇಕಂದ್ರೆ ಟ್ರೈ ಮಾಡಿದ್ರು ಮನೆಯಿಂದ ಆಚೆ ಇದ್ದಾಗ ಅದು ಇದು ಏನಾದರೂ ತಿಂತಾಯಿರ್ತೀವಿ ಹೊರಗಡೆ. ಬಿಕಾಸ್ ಸಮ್ಟೈಮ್ಸ್ ಅಡುಗೆ ಮಾಡ್ಕೊಳ್ಳೋಕೆ ಟೈಮ್ ಇರೋಲ್ಲ, ಇನ್ನೊಂದು ಸರ್ತಿ ಐಟಮ್ಸ್ ಇರೋಲ್ಲ, ಕೆಲವೊಂದು ಸರ್ತಿ ಇವಾಗ ಐಟಮ್ಸ್ ಹೋಗಿ ತರಬೇಕಂತ ಹೇಳಿದ್ರೆ ಅಂಗಡಿ ಹತ್ರ ಇರಬೇಕು. ಅದರಲ್ಲೂ ನನಗಂತೂ ಬೆಳಗ್ಗೆ ಎದ್ದೋದ್ರೆ ವೀಕ್ ಡೇಸಲ್ಲಿ ಬರೋದೇ ರಾತ್ರಿ ಆಗುತ್ತೆ. ಎಷ್ಟು ಸುಸ್ತಾಗಿರುತ್ತೆ ಅಂತ ಹೇಳಿದ್ರೆ, ಕೆಲಸ ಮಾಡೋದಕ್ಕಿಂತ ಟ್ರಾವೆಲ್ ಮಾಡೋದೇ ಜಾಸ್ತಿ ಹಿಂಸೆ ಆಗಿಬಿಟ್ಟಿದೆ ನನಗೆ. ಸೊ ನೋಡೋಣ, ಏನು ಮಾಡೋದಕ್ಕಾಗಲ್ಲ, ಲೈಫ್ ಶುಡ್ ಗೋ ಆನ್. ಸೊ ನೋಡಿ ಎಷ್ಟು ಮಾಯಿಶ್ಚರೈಸರ್ ಅಪ್ಲೈ ಮಾಡೋದು ಎಷ್ಟು ಸಾಫ್ಟಾಗಿದೆ. ನನ್ನ ಸ್ಕಿನ್ ತುಂಬ ಸಾಫ್ಟಾಗಿದೆ, ಅದೇ ನಂಗೆ ತುಂಬ ಇಷ್ಟ ಆಗುತ್ತೆ. ನೀವು ನೋಡ್ಬೋದು, ಬೇಕಾದ್ರೆ ನೀವು ನೋಡಿನೇ ಫೀಲ್ ಮಾಡ್ಬೋದು ಎಷ್ಟು ಸಾಫ್ಟ್ ಇದೆ ಸ್ಕಿನ್ ಅಂತ. ಸೊ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬಾಯ್ ಬಾಯ್.